ಹೌದು ಗುರುಜಿ. ಗುರುಜಿ ಗುಣಮಿಲನ ಗಣನ ಗುಣಮಿಲನ ಮಾಡಿದ್ರು ಮತ್ತೆ ನಕ್ಷತ್ರ ಇದ್ ಮಾಡಿದ್ರು ನಮ್ಗಾಗುತ್ತೆ ಮಾಡಿ ಅಂತ ಹೇಳುದು ಇದೆ ಇದೆ. ಈಗ ಇಂಥ ಕೇಸ್ಗಳು ತಗೊಂಡೋಗಿದ ತಕ್ಷಣ ಅವ್ರು ಹುಷಾರಾಗ್ಬಿಡ್ತಾರೆ. ಏನಾಗ್ತಾರೆ, ನೆಕ್ಸ್ಟ್ ಗುಣಮಿಲನ ಸೈಡ್ಗೆ ಇಟ್ಬಿಟ್ಟು ಆಗುತ್ತೆ, ಆದ್ರೆ ರಾಹು ಹಿಂಗಿದಾನೆ, ಕೇತು ಹಿಂಗಿದಾನೆ, ಅವ್ನು ನೋಡ್ತಾ ಇದ್ದಾನೆ, ನನ್ನನ್ನು ಯಾರು ನೋಡ್ತಾ ಇಲ್ಲ ಅಂತ ಅವನು ಅಷ್ಟೇ. ಕೊನೆಗೆ ನೋಡಿ, ಇಲ್ಲಿ ನಾನು ಡಿಸ್ಪ್ಲೇ ಮಾಡಿರ್ತಕ್ಕಂಥದ್ರಲ್ಲಿ ವಿವಾಹ ವಿಚಾರದಲ್ಲಿ 4ನೇ ಮನೆ ಬಂದ್ರೆ ಅಲ್ಲಿ ಮ್ಯಾರೇಜ್ಗೆ ಸೆಕೆಂಡ್ ಮ್ಯಾರೇಜ್ಗೆ ನಾವು 9th ಕಸ್ಪ್ ನೋಡ್ತೀವಿ. 2ನೇ ಮನೆ 7ನೇ ಮನೆ ಗ್ರಹಗಳು ಇಲ್ಲ ಅಂತ ಹೇಳ್ತಾ ಇದಾವೆ. 2ನೇ ಮದುವೆ ಮಾಡ್ಕೊಂಡ್ರು ಕೂಡ ಇಲ್ಲಿ ಪ್ರೀತಿ ಇರಲ್ಲ ಅಂತ. 4ನೇ ಮನೆ ಪ್ರೀತಿಯ ಲಾಸ್ ಅಂತ ಕರಿತೀವಿ. ಇದು ಸೈಂಟಿಫಿಕ್ ಕ್ಯಾಲ್ಕುಲೇಷನ್ ಅಲ್ಲಿ ಬರುತ್ತೆ, ಪ್ಲಾನೆಟರಿ ಇಂಟೆಲಿಜೆನ್ಸ್ ಪ್ರಕಾರ ಬರುತ್ತೆ. ಈಗ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ ಗ್ರಹಗತಿಗಳಿಂದನೇ ತುಂಬಾ ಜನಕ್ಕೆ ಗೊತ್ತಿಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು ಅಂತ, ಹೌ ಇಟ್ ಸರ್ಚಸ್. ಆ ಸರ್ಚ್ ಇಂಜಿನ್ ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ, ಈ ಮಣ್ಣಿಂದಾನೇ ವರ್ಕ್ ಆಗೋದು. ಮಣ್ಣು ಸಿಲಿಕಾ ಮಣ್ಣಿಂದಾನೇ ವರ್ಕ್ ಆಗೋದು. ಅದೊಂದು ದಿವಸ ಹೇಳ್ತೀನಿ ನಾನು, ಹೌ ಸೈಂಟಿಫಿಕಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಕ್ ವೇರ್ ಅರ್ತ್ ಈಸ್ ಇನ್ವಾಲ್ವ್ಡ್. ಅರ್ತ್ ಇಲ್ಲದೆ ಅದು ಬರೋದಿಲ್ಲ. ಪಂಚಭೂತಗಳ ಮಿಲನ ಇಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಕ್ ಆಗಲ್ಲ. ಹಾಗೆ ಇಲ್ಲಿ 4 ಇರೋದ್ರಿಂದ ಸದ್ಯಕ್ಕೆ ಸೆಕೆಂಡ್ ಮ್ಯಾರೇಜು ಸ್ವಲ್ಪ ಪ್ರೀತಿ ಇರೋದಿಲ್ಲ. ಸ್ವಲ್ಪ ಚೆನ್ನಾಗಿ ಮಾತಾಡಿ, ಪೂರಕವಾಗಿ ಅವ್ರ ಹತ್ರ ಎಲ್ಲ ಕೂಲಂಕುಷವಾಗಿ ಮಾತಾಡಿ ಡಿಸ್ಕಸ್ ಮಾಡಿ, ಕುಂಡಲಿಯ ವಿಚಾರದಲ್ಲಿ ನೀವು ಯಾವುದೇ ಒಂದು ವಿಚಾರಕ್ಕೆ ಮ್ಯಾಚ್ ಮೇಕಿಂಗ್ ಹೋಗಬೇಡಿ.